ನಮಸ್ಕಾರ. ಇವತ್ತು ಗಂಗಾವತಿ ನಗರಸಭೆ ಸೈಕ್ಲೋಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಗಂಗಾವತಿ ನಗರ ಸ್ವಚ್ಛವಾಗಿರಬೇಕು ಅಂತಂದರೆ ನಗರಸಭೆ ಚೆನ್ನಾಗಿರಬೇಕು. ನಗರಸಭೆ ಚೆನ್ನಾಗಿರ್ಬೇಕಂದ್ರೆ ಪೌರ ಕಾರ್ಮಿಕರು ಚೆನ್ನಾಗಿರಬೇಕು. ಹಾಗಾಗಿ ಪೌರ ಕಾರ್ಮಿಕರು ಇವತ್ತೇನು ಕಸ ಎತ್ತೋದ್ರಲ್ಲಿ ಎಷ್ಟೆಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಸರಿಯಾದ ಸಮಯದಲ್ಲಿ ಗಾಡಿಗಳಿಗೆ ಕಸವನ್ನು ಕೊಡದೇ ಇರತಕ್ಕಂಥದ್ದು, ಮತ್ತು ನಂತರದಲ್ಲಿ ಅಲ್ಲೊಂದು ಯಾವುದೋ ಮತ್ತೆ ಪಾಯಿಂಟ್ ಮಾಡಿಕೊಂಡು ಅಲ್ಲಿ ಕಸ ಹಾಕೋದು. ಬಟ್ ನಗರಸಭೆಯವ್ರಿಗೆ ಇದು ಏನಾಗ್ತಾ ಇದೆ ಅಂತಂದರೆ, ಮೊದಲು ಬಂದಂಥ ಕಸ ಎಷ್ಟು ಬರುತ್ತೆ ಅಷ್ಟು ತೊಗೊಂಡು ಹೋಗ್ಬೇಕು, ಮತ್ತು ಆ ಪಾಯಿಂಟ್ನಿಂದ ಬರ್ತಕ್ಕಂಥ ಕಸವನ್ನು ಮತ್ತೆ ಅದನ್ನೇನೆಂದರೆ ಹಾಕ್ಕೊಂಡು ಎರಡೆರಡು ಕೆಲಸ ಆಗ್ತಾಯಿದೆ. ಹಾಗಾಗಿ ಅವ್ರಿಗೆ ಏನಾಗ್ತಾಯಿದೆ ಅಂದರೆ, ಈ ಕೆಲಸ ಮಾಡೋದಕ್ಕೆ ಮತ್ತು ಸ್ವಚ್ಛವಾಗಿಡೋದಕ್ಕೆ ನಗರವನ್ನು ಸಮಸ್ಯೆ ಆಗ್ತಾಯಿದೆ. ನಾಗರಿಕರು ಒಂದು ಜವಾಬ್ದಾರಿ ಇದು ಕೆಲಸ ಅಲ್ಲ, ಇದು ಮಾಡಿದ್ವಿ ಬಿಟ್ಬಿಡ್ತೀವಿ ಅನ್ನಂಗಲ್ಲ. ಸಂವಿಧಾನದಲ್ಲಿರುವಂತೆ ನನ್ನ ನಗರವನ್ನು, ನನ್ನ ಸುತ್ತಮುತ್ತಲ ಪ್ರದೇಶವನ್ನು ನಾನೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಸಂವಿಧಾನದಲ್ಲಿ ಒಂದು ಬರುತ್ತೆ. ಹಾಗಾಗಿ ನಮ್ಮ ಜವಾಬ್ದಾರಿಯುತವಾಗಿ ನಾಗರಿಕರು ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಅಥವಾ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಕಸವನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಕಸವನ್ನು ನಗರಸಭೆಯ ವಾಹನಗಳಿಗೆ ಕೊಡೋದ್ರಿಂದ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ನಾವು ಆರೋಗ್ಯವಾಗಿ ಕೂಡ ಇರ್ತೀವಿ. ಆ ನಿಟ್ಟಿನಲ್ಲಿ ನಗರಸಭೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತದೆ. ಇವತ್ತಿನ ಏನು ಒಂದು ಕಾರ್ಯಕ್ರಮ ಸೈಕಲ್ ಜಾಥಾ ಮೂಲಕ ಕಸವನ್ನು ಸರಿಯಾದ ಸಮಯದಲ್ಲಿ ಕೊಡಿ ಅಂತಕ್ಕಂಥ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಸೈಕಲ್ ಜಾಥಾವನ್ನು ಹೀಗೆ ಯಾವುದು ಸಾತನ ಮಠದಿಂದ ಗಾಂಧಿ ಸರ್ಕಲ್ ಮೂಲಕವಾಗಿ ಅಂಬೇಡ್ಕರ್ ಸರ್ಕಲ್ಗೆ ಬಂದಿದೆ. ಸೊ ಈ ಜಾಗೃತಿಯನ್ನೆಲ್ಲರೂ ಸ್ವೀಕರಿಸಿ ನಗರವನ್ನು ಸ್ವಚ್ಛವಾಗಿಡೋಣ. ಜೈ ಹಿಂದ್, ಜೈ ಕರ್ನಾಟಕ.